4,000 ಆಗುತ್ತೆ, 3,000 ಕೊಡ್ಬೇಕು. ಇರು ಅಂತ ಇದ್ದೀನಿ, ಸಡಪ್ ಅಂತೇಳಿ ಮಾತಾಡೋದು ಸುಮ್ಮನೆ ಇರು. ಯಾರಿಗೆ ಏನು ತುಂಬಿಕೊಂಡಿದ್ದಿಲ್ಲ, ಏನೂ ಇಲ್ಲ, ಖಾಲಿ ಅಂಕಲ್ ನೋಡಿ ಕೊಟ್ಬಿಟ್ಟು ಬಂದೆ ಹಾಲೆ, ಅದಕ್ಕೆ ಆರಾಮಾಗಿ ನೋಡ್ತಾ ಇದ್ದೀನಿ. ಏನಾಯ್ತು ಸರ್? ಮಾತಾಡ್ತಾ ಇದ್ರು. ಅವ್ರ ಮಗ ಬಂದ್ಬಿಟ್ಟು ಜೋರ್ಜಾರಾಗಿ ಹೆಲ್ಮೆಟ್ ಎಲ್ಲ ಎಷ್ಟಾಗ್ಬಿಟ್ಟ. ಅಲ್ಲಿ ದೊಡ್ಡವ್ರು ಮಾತಾಡ್ತಾ ಇದ್ದಾರೆ, ಮರ್ಯಾದೆ ಇಲ್ಲ ಅವ್ರಿಗೆ ಪಾಪ. ನಾನು ಏನು ಮಾತಾಡ್ತಾ ಇಲ್ಲ, ನನ್ನ ಮಾತು ಫುಲ್ ಕೇಳ್ರಿ. ನೀವುಗಳೆಲ್ಲ ಮಾತಾಡ್ತಾ ಇದ್ದೀರಾ. ಅಲ್ಲಿ ಆಗಿರೋದು ಅವರು ಎದ್ದಾಡ್ತಾ ಬರ್ತಾ ಇರೋದು, ಎಲ್ಲ ಒಟ್ಟಿಗೆ ಹಾಕ್ಬಿಡ್ತಾ ಇರೋದು ಅವರು. ನಾನು ನಮ್ಮ ಅಪ್ಪನ ಹತ್ರ ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪ ಹಿಂದೆ ಇರೋದು ಮಾತಾಡ್ತಾ ಇರೋದು, ಸುಮ್ಮನೆ ಇರು ಅಂತ ಇದ್ದೀನಿ. ಅದನ್ನೇ ಸ್ವಲ್ಪ ಕೂಲಾಗಿ ಮಾತಾಡಿ. ಅವರು ನೀವು ಜೋರ ಮಾತಾಡ್ತಿದ್ದೀರಲ್ಲ, ಅದಕ್ಕೆ ಆ ಥರ ತಿಳ್ಕೊಂಡಿದ್ದಾರೆ ಅಷ್ಟೇ. ಆಗಿರೋದು ನಮ್ಮ ಅಪ್ಪ ನಮಗೆ ಕೂಲಾಗೆ ಮಾತಾಡಿ, ಆಯ್ತು ಆಗುತ್ತೆ. ನಡಿ ಕಂಪ್ಲೇಂಟ್ ಕೊಡಿ ಅಂದ್ರೆ ಏನೋ ಸತ್ತಿದ್ರೆ ಊರುಗಳು ಎಲ್ಲ ಬಂದು ನೋಡ್ತಿದ್ರಾ? ಏನು ಆಗಲ್ಲ, ಆರಾಮಾಗಿ ಕೂಲಾಗೆ ಮಾತಾಡಿ. ಹೋಗು, ನಿನ್ನ ಸೌಂಡ್ ಕೇಳಕ್ಕೆ ಭಯ ಆಯ್ತು. ಆರಾಮಾಗಿ ಮಾತಾಡ್ಕೊಂಡು ಹೋಗ್ರ, ಯಾಕೆ ಕಿತ್ತಾಡ್ತೀರ? ನೋಡು, ಒಂದೇ ಒಂದು ಜಗಳಕ್ಕೆ ಇಷ್ಟೊಂದು ಟ್ರಾಫಿಕ್ ಆಯಿತು. ಅವನ್ನ ನಾವು 3,000 ಕೊಡಕ್ಕೆ ಬಂದಂತೆ, ಇವ್ನು 6,000 ಕೇಳೋದ್ನಂತೆ. ಅವ್ರ ಮಗ ಬಂದು ಹೆಲ್ಮೆಟ್ ಹೊಡೋದ್ನಂತೆ. ಜನಕ್ಕೂ ಬುದ್ಧಿ ಎಲ್ಲ ಸಿಗುತ್ತೆ ಅಂದರೆ ಎಲ್ಲ ಕಾಗೆದಾರ ಕಾಯ್ತಾರೆ. ಕೊನೆಗೆ ನಿಂತ್ಕೊಳ್ಳೋದು ಈ ವಯ ಗುದ್ದಿರೋನು, ಆ ವಯ ಗುದ್ದಿಸ್ಕೊಂಡಿರೋನು, ಅವ್ರ ಮಗ, ಇವ್ರ ಫ್ಯಾಮಿಲಿ ಅಷ್ಟೇ. ಯಾವನು ನಿಂತ್ಕೊಳ್ಳೋದು. ಸೂಪರ್ ಆಗಿ ಹೇಳ್ದೆ. ನನ್ನ ಕೆಲಸ ಆಯ್ತು, ನಾನು ಮುಗಿಸ್ಕೊಂಡೆ, ನನಗೆ ಕಂಟೆಂಟ್ ಸಿಗ್ತು ಕುರು ಅಷ್ಟೇ. ನಾಳಿದ್ದು ವಿಡಿಯೋದಲ್ಲಿ ಬಿಡ್ಕೊತೀನಿ.